ದೃಷ್ಟಿ ಆಗುತ್ತೆ. ಇವತ್ತು ಅಣ್ಣಂಗೆ ಹೇಳ್ಬೇಕು ದೃಷ್ಟಿ ತರಿಸಿ ಅಂತ, ಚೆನ್ನಾಗಿ ಕಾಣಿಸ್ತಾವೆ. ಏನಮ್ಮ ನಿನ್ನ ಗೋಳು ಆನ್ಲೈನ್ದು ಇನ್ನೂ ಮುಗ್ದಿಲ್ವಾ? ಇಲ್ಲ, ಆನ್ಲೈನ್ದು ಉಡುಪಿಯವರು ಮೊನ್ನೆ ನಾನು ಕಳಿಸಿದ್ನಲ್ಲ ಅವರಿಗೆ, ಅವರು ಮತ್ತೆ ಕಳಿಸಿದ್ದಾರೆ. ಅದೆಲ್ಲ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದೆ, ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದರು. ಹಾಗಾಗಿ ಮತ್ತೆ ಒಂದೆರಡು ಬ್ಲೌಸಸ್ನ ಕಳಿಸಿದ್ದಾರೆ. ಅದಕ್ಕೆ ಓಪನ್ ಮಾಡಿಬಿಡೋಣ. ಇವಾಗ ಆಲ್ರೆಡಿ ಮನೆಗೆ ಹೋಗೋ ಟೈಮು 10 o'clock ಆಗಿತ್ತು. ಸರಿ ನೋಡೋಣ ಯಾವ್ದ್ಯಾವುದು ಡಿಸೈನು ಕಳಿಸಿದ್ದಾರೆ, ಅಂದರೆ ಯಾವ ಡಿಸೈನ್ ಹಾಕಬೇಕು ಅಂತ ನೋಡಿಕೊಂಡ್ರೆ ಇವಾಗ ನನಗೆ ನಾಳೆ ಬೇಗ ಹಾಕಕ್ಕೆ ಸರಿ ಹೋಗುತ್ತೆ. ಯಾಕಂದರೆ ಅವರಿಗೆ ಏನೋ ಫಂಕ್ಷನ್ ಇದೆಯಂತೆ. ಸೊ ಹಂಗಾಗಿ ಅಷ್ಟರೊಳಗಡೆ ಅವ್ರಿಗೆ ಮಾಡಿಕೊಡ್ಬೇಕಲ್ವಾ. ಹಾಗಾಗಿ ನೋಡಿ, ಇದು ಬ್ಲೌಸ್ ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಅದೇ ಮೆಜರ್ಮೆಂಟಿಗೆ ಅದನ್ನೇ ಕೊಟ್ಟಿದ್ದಾರೆ, ಅದೇ ಬ್ಲೌಸು. ಇದು ನಾವೇ ಸ್ಟಿಚ್ ಮಾಡಿದ್ದು ಬ್ಲೌಸು. ಈಗ ಮೊನ್ನೆ ತಾನೇ ಕಳಿಸಿದ್ವಿ. ಬಟ್ ಅದೇ ಅವ್ರದ್ದೇನೋ ಫಂಕ್ಷನ್ ಇತ್ತು, ಅವರಿಗೆ ಫಂಕ್ಷನ್ ದಿನಾನೇ ಹೋಯ್ತು ಅಂತ ಹೇಳಿದ್ನಲ್ವ ಅವರು. ಬಟ್ ಅವರು ಒಂದೇ ದಿನ ನೆನ್ನೆ ಕಳಿಸಿದ್ದಾರೆ, ಒಂದೇ ದಿನಕ್ಕೆ ಬಂದಿದೆ. ಯಾವ ಕೊರಿಯರಲ್ಲಿ ಕಳಿಸಿದ್ದಾರೆ ಅಂತಲೇ ಅರ್ಥ ಆಗ್ತಿಲ್ಲ. ನಾನು ಪೋಸ್ಟಲ್ಲಿ ಮಾಡಿರೋದು ಹೋಗೋದೇ ಇಲ್ಲಪ್ಪ. ಇದು ಹೆಂಗೆ ಕೇಳಬೇಕು ಯಾರನ್ನ. ಅವರೇ ಬಂದು ಕೊಟ್ಟೋಗಿರ್ಬೇಕು ನೋಡಿ. ಇಲ್ಲ, ಅದು ಯಾವ ಹೆಲಿಕಾಪ್ಟರ್ ಕಳಿಸಿರ್ತಾರೆ ನೋಡಿ. ಒಟ್ಟಿನಲ್ಲಿ ಹೆಲಿಕಾಪ್ಟರ್ ಬಂದಿರುತ್ತೆ. ಒಂದೇ ದಿನದಲ್ಲಿ ಬಂದಿದೆ. ಹೇಳ್ತೀನೋ ಅದಕ್ಕೆ ರೆಸ್ಪಾನ್ಸ್ ಮಾಡಿ ಸಾಕಷ್ಟೇ. ಅದನ್ನೇ ಮಾಡ್ತಾ ಇರೋದು. ಹೆಂಗ್ ಬಂದೈತೆ ಒಂದಿನ ಗೊತ್ತಿಲ್ಲ ಅಂದ್ರೆ ಹೆಲಿಕಾಪ್ಟರ್ ಬಂದಿರುತ್ತೆ ಅಂದೆ. ಇದೊಂದು ಕಳಿಸಿದ್ದಾರೆ. ಅವರಿಗೆ ಕಾಲ್ ಮಾಡಿ ಕೇಳಬೇಕು ಯಾವ ಡಿಸೈನು ಅಂತ. ಆದಷ್ಟು ಬೇಗ. ಆನ್ಲೈನ್ದೆಲ್ಲ ಏನಪ್ಪ ಅಂದರೆ ಇವಾಗ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾರೆ, ಇದೊಂದು ಮೇಡಮ್ ಇದೊಂದು ಕಳಿಸ್ತೀವಿ ಮಾಡಿಕೊಡಿ ಅಂತ. ಆದಷ್ಟು ನಾನು ಬ್ಯುಸಿ ಇದ್ದೀನಿ ಅಂತ ಹೇಳ್ತೀನಿ. ಬಟ್ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರಿ ಓಕೆ ಕಳಿಸಿ ಅಂತೀನಿ. ಅದಕ್ಕೇನೆ ಮತ್ತೆ ಲೇಟ್ ಮಾಡೋದು ಬೇಡ ಅಂತ ಹೇಳಿ ಇವತ್ತು ಕೇಳಿಬಿಟ್ಟು ಫಸ್ಟು ಇವ್ರದ್ದು ಹಾಕಿ ಮುಗಿಸಿ ಇವ್ರದ್ದು ಕಳಿಸ್ಬಿಟ್ರೆ ಬೇರೆ ಕೆಲಸ ಮಾಡ್ಕೋಬೋದು. ಮತ್ತು ನ್ಯೂ ಇಯರಿಗೆ ತುಂಬ ಇದೆ. ಅವರು 12ಗೆ ಬರೋ ಥರ, ಅಂದರೆ ನೆಕ್ಸ್ಟ್ ವೀಕಲ್ಲಿ ಬರೋ ಥರ ಕಳಿಸಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಮಾಡಿಬಿಟ್ಟು ಕಳಿಸ್ಬಿಟ್ರೆ ಬೆಟರು. ನಾನು ಕಳಿಸೋದೆಲ್ಲ 3 days 4 days ತಗೊಳುತ್ತೆ. ನೋಡೋಣ ಯಾವುದ್ರಲ್ಲಿ ವಿಚಾರಿಸ್ಕೊಂಡು ಒಂದಿನಕ್ಕೆ ಹೋಗುವಂಥದ್ದು ಯಾವುದಿದೆ ಅದನ್ನು ಕಳಿಸ್ಬೇಕು. ಈ ಬ್ಲೌಸು ಆ್ಯಕ್ಚುಲಿ ನನ್ನ ಹತ್ರನೇ ತೊಗೊಂಡಿದ್ರು ಸ್ಯಾರಿನ. ಈಗ ಮೊನ್ನೆ ಬಂದಿರೋ ಸ್ಯಾರಿನಲ್ಲಿ ಆಲ್ರೆಡಿ ತುಂಬ ಸ್ಯಾರಿ ಸೋಲ್ಡ್ ಔಟ್ ಆಗಿದೆ. ಆ ಸ್ಯಾರಿಗೆ ನಾನು ಈ ಡಿಸೈನ್ನ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ರಾಲ್ಸನ್ ಮಿಷಿನು ಮತ್ತು ಕಂಪ್ಯೂಟರ್ ಮಿಷಿನ್ ಎರಡರಲ್ಲೂ ಮಾಡಿಸಿದ್ದೀನಿ. ಸ್ಲೀವ್ನ ನಾನು ಕಂಪ್ಯೂಟರ್ ಮಿಷಿನಲ್ಲಿ ಮಾಡಿದ್ದೀನಿ. ಇದು ಕೂಡ ಕಂಪ್ಯೂಟರ್ ಮಿಷಿನಲ್ಲಿ ಮಾಡಿರೋದು. ರೆಡಿ ಆಗ್ತಾಯಿದೆ. ಫ್ರಂಟ್ ಟು ಬ್ಯಾಕು ಆಗಿದೆ. ಸ್ಲೀವ್ಸ್ ಆಗಬೇಕು. ಹಾಗೆಯೇ ಇವತ್ತು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಾನು ಗೌನ್ ಹಾಕ್ಕೊಂಡು ಬಂದಿದ್ದೆ. ಎಲ್ಲ ನನ್ನ ಕ್ರಿಶ್ಚಿಯನ್ ಬಾಂಧವರಿಗೂ ಹ್ಯಾಪಿ ಕ್ರಿಸ್ಮಸ್. ಈ ಗೌನ ಸ್ಟಿಚ್ ಮಾಡಿ ನಾನು 1 ವರ್ಷದ ಮೇಲಾಯಿತು. ಜಸ್ಟ್ ವಿಡಿಯೋ ಮಾಡೋಕ್ಕೆ ಅಷ್ಟೇ ಅದನ್ನು ಸ್ಟಿಚ್ ಮಾಡಿ ಹಾಕ್ಕೊಂಡು ಎತ್ತಿಟ್ಟಿದ್ದೆ, ಹಾಕಿರಲಿಲ್ಲ. ಇವತ್ತು ನಾನು ಶಾಪಿಗೆ ಹಾಕ್ಕೊಂಡು ಬಂದಿದ್ದೆ. ಇವತ್ತು ಎಷ್ಟು ಗೊತ್ತಾ ಡೇಟು? 25th. ಏನಾರ ಮಾಡ್ಕೊಂಡು 4 days ಅಲ್ಲಿ ಏನು ಹೊಲಿಯೋದು, ನನ್ನ ಮಗಳಿಗೆ ಏನು ಹೊಲಿಯೋದು, ನಾನೇನು ಹೊಲ್ಕೊಳ್ಳೋದು, ಏನೇನು ಡಿಸೈನ್ ಮಾಡೋದು. ಅಂಕಲ್, ನನ್ನ ಮಗಳಿಗೆ ಬರ್ಡೇ ಅಂಕಲ್. ಯಾವತ್ತಮ್ಮ? 31 ಫುಲ್ ಪಾರ್ಟಿ ಅಂಕಲ್. ಇನ್ನು ಬೇಜಾರಾಯ್ತಿಲ್ಲ ಎಲ್ಲಿ ಅಂಕಲ್? 4 ದಿನ ನಂದು ಹಂಗೆ ತಾನೆ ಹೇಳಿ. Full party. ಕಟ್ಬೇಕಂದ್ರೆ ತುಂಬಾ ದಿನ ಆಯ್ತಲ್ಲ ಅಂತ ಹೇಳಿ. ಅದೇ ನಾನು ಇದು ತುಂಬಾ ದಿನ ಆಯ್ತು ಇಲ್ವನಮ್ಮ. ಫುಲ್ ಪಾರ್ಟಿ ಅಂಕಲ್. ಆ್ಯಕ್ಚುಲಿ ನನ್ನ ಈ ಡ್ರೆಸ್ನ ನಮ್ಮ ವರ್ಕರ್ಸ್ ನೋಡಿರಲಿಲ್ಲ. ಬಟ್ ಹಾಕ್ಕೊಂಡು ಬಂದಿರೋದು ನೋಡಿ ಫುಲ್ಲು ಶಾಕು. ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನಮಗೂ ಇದೇ ಥರ ಸ್ಟಿಚ್ ಮಾಡಿಕೊಡಿ, ಅದೆಲ್ಲ ಗೊತ್ತಿಲ್ಲ ಅಂತ ಕೇಳ್ತಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳ್ತಿದ್ರು. ತುಂಬ ಸರಿ ಅದೇ ಹೇಳ್ತಿದ್ರು, ತುಂಬ ಚೆನ್ನಾಗಿದೆ ಡ್ರೆಸ್ಸು, ನಮಗೂ ಅದೇ ಥರ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿ ಕೇಳಿದರು. ಅವ್ರಿಗೂ ಕೂಡ ಸ್ಟಿಚ್ ಮಾಡಿಕೊಡ್ಬೇಕು, ತುಂಬ ದಿನದಿಂದ ಕೇಳ್ತಿದ್ದಾರೆ. ಅದೇನೋ ನಮ್ಮ ಮನೆಯವ್ರದ್ದು ಅದೆಲ್ಲ ಸ್ಟಿಚ್ ಮಾಡೋಕ್ಕೆ ಟೈಮೇ ಸಿಗಲ್ಲ, ಬರೀ ಕಸ್ಟಮರ್ದೇ ಆಗೋಗುತ್ತೆ. ಆ್ಯಕ್ಚುಲಿ ನನ್ನ ಮಗಳದ್ದು ಬರ್ಡೇ ಇದೆ 31st. ಅದಕ್ಕೂ ಕೂಡ ನಾವಿನ್ನೂ ಸ್ಟಿಚ್ ಮಾಡ್ಕೊಂಡಿಲ್ಲ. ಡ್ರೆಸ್ಸಸ್ಸು ಮಾಡ್ಕೋಬೇಕು. ಬಟ್ಟೆ ತಂದಿಟ್ಟು ತುಂಬ ದಿನ ಆಗಿದೆ. ಬಟ್ ಇನ್ನೂ ಯಾವ ಥರ ಸ್ಟಿಚ್ ಮಾಡಬೇಕು ಅಂತಲೂ ಐಡಿಯಾ ಇಲ್ಲ. ಹಾಗೆ ಇನ್ನು ಜಸ್ಟ್ ಇನ್ನೊಂದು 3-4 days ಇದೆ ಅಷ್ಟೇ. ಅಷ್ಟರಲ್ಲಿ ಸ್ಟಿಚ್ ಮಾಡಬೇಕು. ಇವತ್ತು ತುಂಬ ಇದೆ ಕಸ್ಟಮರ್ದು ಬಟ್ಟೆ ಕೊಡೋದು. ಹಾಗಾಗಿ ಇವತ್ತು ಅದನ್ನು ರೆಡಿ ಮಾಡಿ ನಮ್ಮದು ರೆಡಿ ಮಾಡ್ಕೋಬೇಕು. ನಮ್ಮ ವರ್ಕರ್ಸ್ ಕೂಡ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ವೆಯ್ಟ್ ಮಾಡ್ತಾಯಿದ್ದಾರೆ. ಅಂದರೆ ಅವರು ಕೂಡ ನಾವು ಸ್ಟಿಚ್ ಮಾಡ್ಕೋತೀವಿ ಅಂತ ಹೇಳ್ಕೊಡಿ ಅಂತಿದ್ದಾರೆ. ಸೊ ಅವ್ರಿಗೂ ಕೂಡ ಸ್ಟಿಚ್ ಮಾಡಿಕೊಡ್ಬೇಕು.
ಅಂದರೆ ಅದಕ್ಕೇ ಇನ್ಮೇಲೆ ನಾನು ಬೀರುನಲ್ಲಿರೋ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು ಬರ್ತೀನಿ. ಅದು ಅಷ್ಟೊಂದು ಚೆನ್ನಾಗಿದೆಯಾ ಅಂತ ನಾನು ರೇಗಿಸ್ತಾ ಇದ್ದೆ ಅವರಿಗೆ. ಹಾಕ್ಕೊಂಡು ಬನ್ನಿ, ಯಾವ್ಯಾವ ಥರ ಸ್ಟಿಚ್ ಮಾಡ್ಕೊಂಡಿದ್ದೀರಾ ನೋಡಬೇಕು, ನಾವು ಕೂಡ ಸ್ಟಿಚ್ ಮಾಡ್ಕೋಬೇಕು ಅಂತ ಹೇಳಿ ಕೇಳ್ತಿದ್ರು. ದೃಷ್ಟಿ ಆಗುತ್ತೆ. ಇವತ್ತು ಅಣ್ಣಂಗೆ ಹೇಳ್ಬೇಕು ದೃಷ್ಟಿ ತರಿಸಿ ಅಂತ, ಚೆನ್ನಾಗಿ ಕಾಣಿಸ್ತಾವೆ. ಬೆಳಗ್ಗೆ ಬಂದು ಒಂದು 2 ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿ ಮತ್ತು ಮಧ್ಯಾಹ್ನ ಊಟ. ಏನಂದರೆ ನಮ್ಮ ವರ್ಕರ್ಸ್ ಕರೆಕ್ಟ್ ಟೈಮಿಗೆ ಊಟ ತಿಂತಾರೆ. ನಾನು ಆ್ಯಕ್ಚುಲಿ ಊಟನೇ ಮಾಡ್ತಿರ್ಲಿಲ್ಲ. ವರ್ಕರ್ಸ್ ಇದ್ದರು ಅಂದರೆ ಮಧ್ಯಾಹ್ನ ಟೈಮ್ ಊಟಕ್ಕೆ ಹೋಗ್ತಾ ಇರಲಿಲ್ಲ. ಇವತ್ತು ಅಂಕಲ್ ಕೂಡ ನಮ್ಮ ಜೊತೆನೇ ಊಟ ಮಾಡಿದರು. ತುಂಬ ಖುಷಿಯಾಯಿತು. ಈಗ ಅವ್ರು ನನಗೆ ಊಟ ತಂದು ಕೊಡೋದ್ರಿಂದ ನಾನು ಕೂಡ ಅವ್ರ ಜೊತೆನೇ ಊಟ ಮಾಡ್ತೀನಿ. ಒಂದೊಂದು ಟೈಮ್ ನಾನು ತೊಗೊಂಡೋಗ್ತೀನಿ, ಒಂದೊಂದು ಟೈಮ್ ತೊಗೊಂಡೋಗಲ್ಲ. ಬಟ್ ನನಗೂ ಸೇರಿಸಿ ಅವರೇ ಊಟ ತೊಗೊಂಡು ಬಂದಿರ್ತಾರೆ. ಹಾಗಾಗಿ ಮನೆಗೆ ಹೋಗಲ್ಲ ಇವಾಗ. ನಾನು ಕೂಡ ಟೈಮ್ ಕರೆಕ್ಟಾಗಿ ಊಟ ತಿಂತಾಯಿದ್ದೀನಿ ನಮ್ಮ ವರ್ಕರ್ಸಿಂದ. ನಿಜ ಹೇಳಬೇಕಂದ್ರೆ ನಾನು ನೈಟ್ ಟೈಮು ಆನ್ಲೈನ್ ಕ್ಲಾಸ್ ಮಾಡ್ಕೋಬೇಕಷ್ಟೇ. ಡೇ ಟೈಮ್ ಬಂದರೆ ನಾನು ಕಟ್ ಮಾಡ್ದಂಗೆ ಸ್ಟಿಚ್ ಮಾಡ್ತಿರ್ತಾರೆ ಅವರು, ಅಷ್ಟು ಫಾಸ್ಟ್ ಇದ್ದಾರೆ. ಹಾಗೆಯೇ ಇದೊಂದು ಬ್ಲೌಸು ನಾವು ಸ್ಟಿಚ್ ಮಾಡಿಕೊಟ್ಟಿದ್ವಿ, ತುಂಬ ದಿನ ಆಗಿತ್ತು, ನಿಮಗೆ ತೋರಿಸಿರಲಿಲ್ಲ. ಅದು ಹಾಗೆ ವಿಡಿಯೋ ಮಾಡಿಕೊಂಡಿದ್ದೆ. ಹಾಗೆಯೇ ಇವಾಗ ನಾನು ಬಂದುಬಿಟ್ಟು ಆಲ್ಟರ್ನೆಕ್ದು ಬ್ಲೌಸ್ನ ಕಟ್ ಮಾಡ್ತಿದ್ದೆ. ಅಂದರೆ ಒಬ್ಬರು ಟೈಲರು ಕೊಟ್ಟಿದ್ದರು ನನಗೆ. ಅವರು ಕೂಡ ಟೈಲರು, ಸ್ಟಿಚ್ ಮಾಡ್ತಾರೆ. ಬಟ್ ಅವರಿಗೆ ಕಾಲರ್ ನೆಕ್ಕು ಸ್ಟಿಚ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿ ನನಗೇ ಸ್ಟಿಚ್ ಮಾಡಿಕೊಡೋಕ್ಕೆ ಹೇಳಿದರು. ಸೊ ಓಕೆ ಅಂತ ಹೇಳಿ ನಾನೇ ಅವರಿಗೆ ಸ್ಟಿಚ್ ಮಾಡಿಕೊಟ್ಟೆ. ಯಾಕಂದರೆ ನನ್ನ ಹತ್ರನೇ ವರ್ಕ್ ಮಾಡಿಸ್ತಾರೆ. ನನಗೆ ಸ್ಟಾರ್ಟಿಂಗಲ್ಲಿ ಒಂದು 2 ಟೈಮು ನನಗೆ ವರ್ಕರ್ಸ್ ಇಲ್ಲದೆ ಇರೋ ಟೈಮಲ್ಲಿ ನನಗೆ ಬಟ್ಟೆಗಳನ್ನ ಸ್ಟಿಚ್ ಮಾಡಿಕೊಟ್ಟಿದ್ರು. ಹಾಗಾಗಿ ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕು ಅಂತ ಹೇಳಿ ನಾನು ಅವರಿಗೆ ನನ್ನ ಕಾಲರ್ ನೆಕ್ನ ನಾನು ಸ್ಟಿಚ್ ಮಾಡಿಕೊಟ್ಟೆ. ಅವರಿಗೆ ತೊಗೊಂಡೋದ್ರು. ಬಟ್ ಇವಾಗ ಏನಂದರೆ ನಮ್ಮ ವರ್ಕರ್ಸಿಗೆ ಯಾವ್ಯಾವುದು ಬಟ್ಟೆಗಳನ್ನ ಸ್ಟಿಚ್ ಮಾಡೋಕ್ಕೆ ಬರಲ್ಲ, ಅದನ್ನೆಲ್ಲ ಈ ಥರ ಮಾಡಿ ಅಂತ ಈ ಥರ ಸ್ಟಿಚ್ ಮಾಡಬೇಕು ಅಂತ ಹೇಳಿಕೊಟ್ಟು ನಾನು ಆಲ್ರೆಡಿ ಎಲ್ಲರಿಗೂ ಕೂಡ ಹೇಳ್ಕೊಟ್ಟಿದ್ದೀನಿ, ಮಾಡ್ತಾಯಿದ್ದಾರೆ ಅವರು ಕೂಡ ಚೆನ್ನಾಗಿ. ಇವಾಗ ಸ್ವಲ್ಪ ಫಿನಿಶಿಂಗ್ ಎಲ್ಲ ನೀಟಾಗಿ ಮಾಡ್ತಾರೆ. ಅಂದರೆ ಥ್ರೆಡ್ ಪೈಪಿಂಗ್ ಮಾಡೋದಿರಲಿ ಅದೆಲ್ಲನೂ ಕೂಡ ನೀಟಾಗಿ ಮಾಡ್ತಾರೆ. ಏನೇ ಅಂದ್ರೂ ನನಗೆ ತುಂಬ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಹೇಳ್ತಿರ್ತಾರೆ, ಮೇಡಮ್ ಮೊದಲೇ ಎಷ್ಟೋ ಫಾಸ್ಟಾಗಿ ನೀವು ಕಟಿಂಗ್ ಮಾಡಿಕೊಡ್ತಾಯಿದ್ರಿ ನನಗೆ, ಈಗ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಲೇಟ್ ಮಾಡ್ತೀರಾ, ನಮಗೆ ಕಟಿಂಗ್ ಕೊಡಿ. ಎಷ್ಟು ಕಾಟ ಕೊಡ್ತಾರೆ ಅಂತ ಅಂದರೆ, ಏನೋ ನಾವು ಒಂಥರ ಓನರು ಮತ್ತು ವರ್ಕರ್ಸು ಆ ಥರ ಇಲ್ಲ, ಒಂಥರ ಟೀಮು ನಮ್ಮದು. ಅವರೇ ನನಗೆ ಜಾಸ್ತಿ ಕಾಮಿಡಿ ಮಾಡಿಕೊಂಡು ನಗಿಸ್ತಾರೆ. ಮತ್ತು ಕೋಪನೂ ಬರೆಸ್ತಾರೆ. ಏನೂ ಮಾಡೋಂಗಿಲ್ಲ, ಅವ್ರ ಮೇಲೆ ಕೋಪ ಮಾಡ್ಕೊಂಡು ಏನು ಮಾಡೋಕ್ಕಾಗುತ್ತೆ ಅಲ್ವಾ. ಕೋಪ ಮಾಡ್ಕೊಂಡು ಸುಮ್ಮನೆ ಆಗೋದು ಅಷ್ಟೇ. ಮತ್ತು ಏನೋ ಬ್ಯುಸಿ ಇರ್ತೀನಿ, ಏನೋ ನನ್ನ ಕೆಲಸಗಳು ತುಂಬ ಇರ್ತವೆ. ಅಂದರೆ ಅದ್ರ ಮಧ್ಯೆ ನಾನು ಇದನ್ನು ಮಾಡಬೇಕಲ್ವ. ನಾನು ಒಂದು ಸ್ವಲ್ಪ ಕಟಿಂಗ್ ಕೊಡೋದು ಲೇಟ್ ಆಯಿತು ಅಂದರೆ ಸರಿ ಆಯಿತು ನಾವು ಮನೆಗೆ ಹೋಗ್ತೀವಿ ಅಂತಾರೆ. ಹಾಗೆ ಒಂದೊಂದು ಸರಿ ಕೋಪ ಬರೆಸ್ತಾರೆ, ಒಂದೊಂದು ಸರಿ ಇರಲಿ. ಲಾಸ್ಟ್ ಟೈಮು ಕಟಿಂಗ್ ಮಾಸ್ಟರ್ದು ಅಡ್ಜಸ್ಟ್ ಆಗಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾಗ, ಇರಲಿ ಪರವಾಗಿಲ್ಲ, ನೀವೇ ಕಟಿಂಗ್ ಮಾಡಿ, ಇನ್ನೇನು ಮಾಡ್ತೀರಾ, ನಾವು ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಸ್ಕೊತೀವಿ, ಟೈಮ್ ಟೇಬಲ್ ಮಾಡ್ಕೊಂಬಿಡಿ, ಈ ಟೈಮಲ್ಲಿ ಇಷ್ಟು ಬಟ್ಟೆ ಕಟ್ ಮಾಡಿ ನಮ್ಗೆ ಕೊಟ್ಬಿಡಿ ಅಂತ ಅವರೇ ಸಮಾಧಾನ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡ್ರು. ಬಟ್ ಒಂದೊಂದು ಸರಿ ಕೋಪ ಬರೆಸ್ತಾರೆ ನಮಗೆ, ಇನ್ನೂ ಕಟಿಂಗ್ ಕೊಟ್ಟಿಲ್ಲ ಅಂತ ಹೇಳಿ. ಏಕೆಂದರೆ ಎಲ್ಲನೂ ಮಾಡಬೇಕು ಅಂತಂದರೆ ಟೈಮ್ ತೊಗೊಳುತ್ತೆ. ಬಟ್ ಅವರೇನು ಡೈಲಿ ಒಂದು 500 ಮಾಡ್ತಾರೆ, ಹಾಗೆ ಅಂತೂ ಹೋಗಲ್ಲ. ಮಿನಿಮಮ್ ಒಂದು 500ವರೆಗೂ ಮಾಡ್ತಾರೆ. ಅಂದರೆ ಅವರಿಬ್ಬರು ಕೂಡ 500 ಮಾಡ್ತಾರೆ. ಇನ್ನು ಅಂಕಲಿಗೆ ಅವ್ರು ಮಾಡಿರೋದನ್ನು ನಾನು ಅವತ್ತೇ ಕೊಟ್ಟು ಕಳಿಸ್ತೀನಿ. ಬಟ್ ಇವಾಗ ಅವ್ರು EMI ಕಟ್ಟಬೇಕು ಅಂತ ಹೇಳಿ ಒಂದೇ ಸರಿ ಕಟ್ಟಿದ್ದೀನಿ. ಈಗ ಮುರ್ಕೋಬೇಕು ಅವರ ಅಮೌಂಟಲ್ಲಿ. ನಮ್ಮ ವರ್ಕರ್ ನೋಡಿ ಆ್ಯಕ್ಚುಲಿ ಎಷ್ಟು ಮ್ಯಾನೇಜ್ ಮಾಡಬೇಕು ಅಂತ ಅಂದರೆ, ಮಕ್ಕಳಿಗೆ ರಜೆ ಇದ್ದಾಗ ಅವ್ರನ್ನೂ ಕೂಡ ನೋಡಿಕೊಂಡು ಕೆಲಸ ಕೂಡ ಮಾಡಬೇಕು. ನಾನು ಕೂಡ ಹಿಂಸೆ ಕೊಡ್ತಾ ಇರ್ತೀನಿ ಅವರಿಗೆ, ಬನ್ನಿ ಕೆಲಸ ಇದೆ ಅಂತ. ಇದು ನೋಡಿ ಎಷ್ಟು ಥ್ರೆಡ್ಡು ಮೋಟರ್ ಒಳಗಡೆ ಸುತ್ಕೊಂಡಿರೋದು, ಅದು ಥ್ರೆಡ್ಡು. ಇದು ರಾಲ್ಸನ್ ಮಿಷಿನಲ್ಲಿ ಅದು ಬರ್ತಾನೆ ಇರಲಿಲ್ಲ, ಫುಲ್ ಸ್ಟಾಪಾಗಿ ಹೋಗ್ಬಿಟ್ಟಿತ್ತು. ಆಮೇಲೆ ಫುಲ್ಲು ಅದು ಮೋಟರ್ನೆಲ್ಲ ಬಿಚ್ಚಿಸಿ ರೆಡಿ ಮಾಡಿಸಿರೋದು. ಮೀನಮ್ಮ ಅವರ ಹಸ್ಬೆಂಡು, ಅವ್ರದ್ದು ಟೈಲರ್ ಶಾಪ್ ಇದೆ, ಜೆಂಟ್ಸ್ ಟೈಲರ್ ಶಾಪು. ಅವ್ರನ್ನ ಕರೆಸಿ ಮೋಟ್ರೆಲ್ಲ ರಿಮೂವ್ ಮಾಡಿ
ಅದರೊಳಗಡೆ ಅಷ್ಟು ಥ್ರೆಡ್ಡು, ಜರಿ ಥ್ರೆಡ್ಡು, ಸಿಲ್ಕ್ ಥ್ರೆಡ್ಡು ಎಲ್ಲ ಮೋಟರ್ ಒಳಗಡೆ ಅದು ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ, ಅಷ್ಟೊಂದು ಸಿಕ್ಕಾಕೊಂಡಿತ್ತು. ಅದನ್ನೆಲ್ಲ ರಿಮೂವ್ ಮಾಡಿಸಿದ್ಮೇಲೆ ಇವಾಗ ಓಕೆ, ನಾರ್ಮಲ್ ಆಗಿದೆ. ನನ್ನ ಮಗಳಿಗೆ ಸ್ವಲ್ಪ ಹೇರ್ ಮೇಂಟೈನ್ ಮಾಡೋದು ಕಷ್ಟ ಆಗ್ತಿತ್ತು, ಕರ್ಲಿ ಹೇರ್ ಇರೋದ್ರಿಂದ ಸಿಕ್ಕು ಬಿಡಿಸೋದು ತುಂಬ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ಅವಳಿಗೆ ಹೇರ್ ಕಟ್ ಮಾಡಿಸಿ ಈ ಥರ ಮಾಡಿಸಿದ್ದೀನಿ. ಈಗ ಸ್ವಲ್ಪ ಪರವಾಗಿಲ್ಲ, ಜುಟ್ಟು ಹಾಕಿ ಕಳಿಸ್ತೀನಿ, 2 ಜುಟ್ಟು. ಈಗ ಸ್ವಲ್ಪ ಪರವಾಗಿಲ್ಲ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಓಕೆನಾ. ಅಲ್ಲಿ ಇರೋ ಬೆಕ್ಕು ಜೊತೆ ಆಟಾಡ್ತಾಯಿದ್ಲು, ಸರಿ ಅಂತ ಹೇಳಿ. ಸ್ವಲ್ಪ ನನ್ನ ಮಗಳು ಹೇಗಿದ್ದಾಳೆ ಅಂತ ತುಂಬ ಜನ ಕೇಳ್ತಾ ಇರ್ತೀರ. ನೋಡಿ, ಇವಾಗ ಪರವಾಗಿಲ್ಲ, ಚೆನ್ನಾಗಿದ್ದಾಳೆ, ಇವಾಗ ಪರ್ಫೆಕ್ಟ್ಲಿ ಆಲ್ ರೈಟ್. ಥ್ಯಾಂಕ್ ಯು.